ಹಾಗೆ ನಮ್ಮ ಉಲ್ಲಾಸು ಇದ್ದಾರೆ. ಉಲ್ಲಾಸ್ ಇಲ್ವಾ? ಡಿಫ್ರೆಂಟ್ ಟೈಟಲ್ಸ್ ಜೊತೆ ಬರ್ತಾರೆ. ಸೊ ಇಟ್ ವಾಸ್ ಅ ನೈಸ್ ಕೋಇನ್ಸಿಡೆನ್ಸ್ ದಟ್ we were able to have him in the inauguration. So yeah, I mean, we are ready to take the questions. This is in movie, it revolves around sleeplessness, trauma bonding and power of forgiveness. So ibru nidde ilde iro characters the journey, ಅವ್ರಿಗೆ ಯಾಕೆ ನಿದ್ದೆ ಬರಲ್ಲ, ಅದಕ್ಕೆ ಸೊಲ್ಯೂಷನ್ ಏನು, ಆಮೇಲೆ ಅದರೊಳಗಡೆ ಅವ್ರು ಕಂಡ್ಕೊಳ್ಳೋ ಅಂಥ ಒಂದು ಲವ್ ಸ್ಟೋರಿ, ಆಮೇಲೆ ಅದ್ರ ಥೀಮ್ ಏನು. ಸೊ ನೀವು ಈ ಸಿನಿಮಾ ನೋಡಬೇಕಾಗಿರೋದು ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ. ಸೊ ಯಾ, ದಿಸ್ ಈಸ್ ಅಬೌಟ್ ದ ಫಿಲ್ಮ್. ಅದರಲ್ಲಿ ನಮ್ಮ ಶೈನ್ ಶೆಟ್ಟಿ ಅವರು ಇವತ್ತು ಇರಬೇಕಿತ್ತು, ಅವರು ಎಲ್ಲ ಡೆಲ್ಲಿನಲ್ಲಿದ್ದಾರೆ ಇವತ್ತು. ಹಿ ಈಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಲೀಡ್ ಆಕ್ಟರ್ ಇನ್ ಟು ದಿ ಮೂವಿ. ಅದ್ರ ಜೊತೆಗೆ ಪ್ರವೀರ್ದು ಮತ್ತೆ ರಿಷಿಕಾ ಹ್ಯಾಸ್ ಅ ಗ್ರೇಟ್ ರೋಲ್ ಟು ಪ್ಲೇ ಇನ್ ದ ಮೂವಿ. ಸೊ ಡೈರೆಕ್ಟರ್ ಹೇಳಿದ್ದಾರೆ ಕತೆ ಬಗ್ಗೆ ಭಾಳ ಹೇಳ್ಬೇಡಿ ಏನು ಅಂತ. ಸೊ ಯು ಆಲ್ ವಿಲ್ ಸಿ ದ ಮೂವಿ ಆ್ಯಂಡ್ ದೆನ್ ಡೆಫಿನೆಟ್ಲಿ ಎಂಜಾಯ್ ದ ಮೂವಿ ಅನ್ನೋದು ಒಂದೇ ಇದೆ. ಕತೆ ಬಹಳ ಚೆನ್ನಾಗಿದೆ, ಟೆಕ್ನಿಷಿಯನ್ ಟೀಮ್ಸು ಭಾಳ ಚೆನ್ನಾಗಿದ್ದಾರೆ. ನಕುಲ್ ಅಭ್ಯಂಕರ್ದು ಮ್ಯೂಸಿಕ್ಕು ನಿಮಗೆಲ್ಲ ಗೊತ್ತಿರೋದೆ, ಅದರಲ್ಲಿ ಏನು ಎರಡು ಮಾತಿಲ್ಲ. ಸೊ ಹಾಗಾಗಿ ಯಾವುದೇ ಆ್ಯಂಗಲಲ್ಲೂ ಕಾಂಪ್ರಮೈಸ್ ಆಗದೆ ಸಿನಿಮಾ ಚೆನ್ನಾಗಿ ತೆಗಿಬೇಕು ಅಂತ ಎಲ್ಲ ಎಫರ್ಟ್ ಹಾಕಿ ಫುಲ್ ಟೀಮ್ ವರ್ಕ್ ಮಾಡಿದ್ದಾರೆ. ಲಾಸ್ಟ್ 6 ತಿಂಗಳಿಂದ ಪ್ಲಾನಿಂಗ್ ನಡೀತಾ ಇದೆ ಈ ಮೂವಿ ಬಗ್ಗೆ. ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಎಲ್ಲ ಎಂಟೈರ್ ಪ್ರಾಜೆಕ್ಟ್ ಮೇಲೆ. ಆ್ಯಂಡ್ ಈ ವೀಕಿಂದ ಈಗ ವಿ ಆರ್ ಗೋಯಿಂಗ್ ಲೈವ್ ಟು ಶೂಟ್. ಸೊ ಶೂಟ್ ಕಂಪ್ಲೀಟ್ ಆದಮೇಲೆ, ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ಮತ್ತು ನಿಮ್ಮ ಮೀಡಿಯಾ ಸಪೋರ್ಟ್ ನಮಗೆ ತುಂಬ ನೆಸೆಸಿಟಿ ಇರುತ್ತೆ. ಯಾಕಂದರೆ ಈಗಿನ ದಿವಸಗಳಲ್ಲಿ ಸಿನಿಮಾಗಳು ಥಿಯೇಟ್ರ್ಗಳಲ್ಲಿ ನಡೆಯೋದು ಭಾಳ ಕಷ್ಟ ಆಗಿದೆ. ಆ ಥರ ಪರಿಸ್ಥಿತಿನಲ್ಲಿ ನೀವುಗಳು ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಕನ್ನಡ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಭಾಳ ಉಪಯೋಗ ಆಗುತ್ತೆ. ಸೊ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್. ಐ ವಿಲ್ ಗಿವ್ ಇಟ್. ಅದು ಬರೋ ಪಾಯಿಂಟ್ ಏನಿದೆ, ನಿದ್ರಾದೇವಿ ಬರೋ ಪಾಯಿಂಟು, ಆಮೇಲೆ ಅವ್ರ ಸಿಗ್ನಿಫಿಕೆನ್ಸ್, ರಿಷಿಕಾ ಅವರ ಪಾತ್ರದ ಸಿಗ್ನಿಫಿಕೆನ್ಸ್ ಏನಿದೆ ಸಿನಿಮಾನಲ್ಲಿ, ಅದು ನೀವು ಸಿನಿಮಾನಲ್ಲಿ ನೋಡಬೇಕಾಗತ್ತೆ. ಬಟ್ ಇದು ಆ ಹಾಡಿಂದ ಇನ್ಸ್ಪೈರ್ ಆಗಿರೋಂಥ ಒಂದು ಟೈಟಲ್. ಹಾಂ, ಸೊ ಇಲ್ಲ, ಅವರಿಬ್ರು ನೆಕ್ಸ್ಟ್ ಡೋರಲ್ಲಿ ಇಲ್ಲ. ಬಟ್ ಅವರಿಬ್ರು ಲೈಫನ್ನು ಕನೆಕ್ಟ್ ಮಾಡುತ್ತೆ ಈ ಕ್ಯಾರೆಕ್ಟರು. ಹೇಗೆ ಕನೆಕ್ಟ್ ಮಾಡುತ್ತೆ, ಆಮೇಲೆ ಅವ್ರ ಲೈಫಲ್ಲಿ ನಿದ್ರಾದೇವಿ ಅನ್ನೋ ಒಂದು ಪಾತ್ರ ಯಾವ ಥರ ಸಿಗ್ನಿಫಿಕೆನ್ಸ್ ಪ್ಲೇ ಆಗುತ್ತೆ ಅನ್ನೋದು ನೀವು ಸಿನಿಮಾನಲ್ಲಿ ನೋಡ್ತೀರಾ. ತುಂಬ ಕ್ವರ್ಕಿ ಆಗಿದೆ, ಅಟ್ ದ ಸೇಮ್ ಟೈಮ್ ಎಮೋಷ್ನಲ್ ಆಗಿದೆ. ಸೊ ಸರ್ ಹೇಳ್ದಂಗೆ ಕಾಮಿಡಿ ಆಮೇಲೆ ಡ್ರಾಮಾ ಎರಡೂ ಸರೌಂಡ್ ಮಾಡಿದೀವಿ ಮೂವಿನ. ಹಾಂ ಸರ್, ಈ ಥರ ಕ್ಯಾರೆಕ್ಟರ್ ಇಲ್ಲ ಸರ್. ನನಗೆ ತಲೆನಲ್ಲಿ ತುಂಬ ಅಂದರೆ ಫ್ರೆಶ್ ಆಗಿ ಇಮ್ಯಾಜಿನ್ ಮಾಡಿಕೊಂಡು ಬರ್ದಿರೋದು. ನಾನಂದರೆ ನಂಗೆ ಯಾವುದು ಇದಿಲ್ಲ, ಲೈಕ್ ರೆಫರೆನ್ಸ್ ಪಾಯಿಂಟ್ ಅಂತ ಯಾವುದು ಇಲ್ಲ. ಬಟ್ ಜಸ್ಟು ಸುಮ್ಮನೆ ಕ್ರಿಯೇಟಿವ್ ಝೋನಲ್ಲಿ ಇರಬೇಕಾದ್ರೆ, ಶವರಲ್ಲಿ ಇರಬೇಕಾದ್ರೆ ರ್ಯಾಂಡಮ್ ಆಗಿ ಬಂದಿದ್ದು ಒಂದು ಟೈಟಲ್ಲು. ಸೊ ಅಲ್ಲಿಂದ ಫಸ್ಟ್ ಆ್ಯಕ್ಚುಲಿ ಟೈಟಲ್ ಬಂದು, ಟೈಟಲಿಂದ ಸಿನಿಮಾ ಎವಾಲ್ವ್ ಆಗ್ತಾ ಹೋಯ್ತು ನಮ್ಮದು. ಸೊ ಆಮೇಲೆ ಇನ್ಸೋಮ್ನಿಯಾ, ನಿದ್ದೆ ಎಲ್ಲರೂ ಗೆಟ್ಟಿರ್ತಾರಲ್ಲ ಸರ್, ಒಂದಲ್ಲ ಒಂದಿನ ನಿದ್ದೆ ಗೆಟ್ಟಿರ್ತಾರೆ. ನಂಗಂತೂ ಹೆವಿ ನಿದ್ದೆ ಪ್ರಾಬ್ಲಮ್, ಅದರಿಂದನೇ ಇನ್ಸ್ಪೈರ್ ಆಗ್ಬಿಟ್ಟು ನಾನು ಆ್ಯಕ್ಚುಲಿ ಸಿನಿಮಾ ಮಾಡಿರೋದು. ಸೊ 2 months ಆಮೇಲೆ ಶೈನ್, ಪ್ರವೀರ್ ಲೈಫಲ್ಲಿ ಶೈನ್ ಅವ್ರ ವಿಲನು, ಶೈನ್ ಲೈಫಲ್ಲಿ ಪ್ರವೀರ್ ಅವ್ರ ವಿಲನು. ಸೊ ಇಲ್ಲಿ ಹೀರೋ ವಿಲನ್ ಅಂತಿಲ್ಲ, 2 ಲೀಡ್ ಇದೆ, ಆಮೇಲೆ ಒಂದು ಸೆಂಟ್ರಲ್ ಕ್ಯಾರೆಕ್ಟರ್ ಇದೆ ರಿಷಿಕಾ ಅವ್ರದ್ದು. ಇವತ್ತು ಮುಹೂರ್ತಕ್ಕೆ ಬಂದಿಲ್ಲ ಅವರು. ಮುಹೂರ್ತಕ್ಕೆ ಬಂದಿಲ್ಲ, ಅವರು ಡೆಲ್ಲಿನಲ್ಲಿ ಇದ್ದಾರೆ. ಅವ್ರಿಗೆ ಸ್ವಲ್ಪ ಬ್ಯುಸಿ ಇದ್ರು, ಮುಹೂರ್ತಕ್ಕೆ ಬರೋಕ್ಕಾಗಿಲ್ಲ. ಬಟ್ ವಿಲ್ ಬಿ ದೇರ್ ಇನ್ ಆಲ್ ಅದರ್ ಈವೆಂಟ್ಸ್. ಸೊ ಈಸ್ ಆಲ್ಸೋ ಗೋಯಿಂಗ್ ಟು ರಿಲೀಸ್ ಅ ವಿಡಿಯೋ ಟುಡೇ. ಸೊ ಫಸ್ಟೇ ಅವ್ರಿಗೆ ಪ್ಲಾನ್ ಇತ್ತು, ಸ್ವಲ್ಪ ಎಲ್ಲ ಡೇಟ್ಸ್ ಎಲ್ಲ ಅಡ್ಜಸ್ಟ್ ಮಾಡಕ್ಕೆ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ. ಎಷ್ಟು ಶೆಡ್ಯೂಲ್ ಅಲ್ಲಿ ಮಾಡ್ತಿದ್ರೆ, ಎಲ್ಲೆಲ್ಲಿ ಶೂಟ್ ಮಾಡ್ತಿದ್ರು? ಸೊ ನಾವೊಂದು 4 to 5 ಶೆಡ್ಯೂಲ್ಸ್ ಹಾಕೊಂಡಿದ್ದೀವಿ. ಮೋಸ್ಟ್ಲಿ ಬ್ಯಾಂಗ್ಳೂರ್ ರೀಜನ್ ಇದೆ, ಆಮೇಲೆ ಒಂದು ಬೀಚ್ ಸೀಕ್ವೆನ್ಸ್ ಕೂಡ ಶೂಟ್ ಮಾಡ್ತಾ ಇದ್ದೀವಿ. ಬೀಚ್ ಹತ್ರ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅದು ಒಂದು ಶೂಟಿಂಗ್ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿ ಆಲ್ಸೋ ಹ್ಯಾವ್ like lot of locations in and around the city, lot of scenic locations in and around the city. So yeah, ಆಮೇಲೆ ಒಂದು ತುಂಬಾ ಕ್ಯಾಚಿ ಆಗಿರೋಂಥ, ಒಂದು ತುಂಬಾ ಹೊಸದಾಗಿರೋಂಥ ಭೂಗತ ಲೋಕನ್ನ ತೋರ್ಸೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಸಿನಿಮಾನಲ್ಲಿ. ಸೊ ಅದು ನೀವು ಸಿನಿಮಾನಲ್ಲಿ ನೋಡಬೇಕು. ತುಂಬಾ ಡಿಫ್ರೆಂಟ್ ಹೈ ಕಾನ್ಸೆಪ್ಟ್ ಆಗಿರೋ ಒಂದು ಅಂಡರ್ಗ್ರೌಂಡ್ ವರ್ಲ್ಡ್ ಕೂಡ ಇದೆ ಫಿಲ್ಮಲ್ಲಿ. ಎಕ್ಸ್ಪೀರಿಯನ್ಸ್ ಬಂದು, ನಾನು ಪ್ರಾಗ್ ಫಿಲ್ಮ್ ಸ್ಕೂಲಲ್ಲಿ ಫಿಲ್ಮ್ ಡೈರೆಕ್ಷನ್ ಆಮೇಲೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಿರೋದು.
ಯುರೋಪಲ್ಲಿರೋದು, ಪ್ರಾಗ್ ಫಿಲ್ಮ್ ಸ್ಕೂಲ್. ಅಲ್ಲಿ ಸ್ಪೆಷಲೈಸೇಷನ್ ಮಾಡಿ ನಾನು ಒಂದು ಫಿಲ್ಮ್ ಕೂಡ ಡೈರೆಕ್ಟ್ ಮಾಡಿದೆ. ಹಾಲಿವುಡ್ ಆಕ್ಟ್ರೆಸ್ ಒಬ್ರು ಈಸಿ ಸ್ಟುವರ್ಟ್ ಅಂತ, ಯು ಕ್ಯಾನ್ ಫೈಂಡ್ ಹರ್ ಆನ್ IMDb. ಸೊ ಐ ವರ್ಕ್ ವಿತ್ ಹರ್ ಆನ್ ಅ ಫಿಲ್ಮ್ ಕಾಲ್ಡ್ ಎಂಟ್ರೋಪಿ. ಸೊ ಎಂಟ್ರೋಪಿ ಅನ್ನೋ ಶಾರ್ಟ್ ಫಿಲ್ಮು ಅಕ್ರಾಸ್ ದ ವರ್ಲ್ಡ್ ಎಲ್ಲ ಫಿಲ್ಮ್ ಫೆಸ್ಟಿವಲ್ಸಲ್ಲೂ ಇಟ್ ಹ್ಯಾಸ್ ಒನ್ ಅಕೊಲೇಜ್. ಆಮೇಲೆ ನಮ್ಮ ವೆರಿ ಓನ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಫಾರಿನ್ ಕ್ಯಾಟಗರಿನಲ್ಲಿ ಸೆಲೆಕ್ಟ್ ಆಗಿತ್ತು. ನಾನು ಮಾಡಿದ್ದೊಂದು ಸಿನಿಮಾ. ಸೊ ಅದು ಇಂಟರ್ನ್ಯಾಷನಲ್ ಸಿನಿಮಾ, ಅದು ಫಾರಿನ್ ಕ್ಯಾಟಗರಿನಲ್ಲಿ ಸೆಲೆಕ್ಟ್ ಆಗಿತ್ತು. 2018 ಸರ್, 2017-2018 ಇಯರಲ್ಲಿ ಸೆಲೆಕ್ಟ್ ಆಗಿತ್ತು. ನಂಗೆ ಆ್ಯಕ್ಚುಲಿ ಪವನ್ ಕುಮಾರ್ ಅವ್ರು ತುಂಬ ಇಷ್ಟ, ಬಟ್ ಇದು ಲೂಸಿಯಾಗೆ ಯಾವುದೇ ರೀತಿ ಹತ್ತಿರ ಇಲ್ಲ ಸರ್. ಸೊ ಪವನ್ ಕುಮಾರ್ ಅವರು ಅಂದರೆ ಎಲ್ಲ ಎಲ್ಲ ಯಂಗ್ ಫಿಲ್ಮ್ ಮೇಕರ್ಸ್ಗೆ, ಆಮೇಲೆ ನ್ಯೂ ಜನರೇಷನ್ ಫಿಲ್ಮ್ ಮೇಕರ್ಸ್ಗೆ ಹಿ ವಾಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಬ್ಯಾಕ್ ದೆನ್. ನಾನು ಯುರೋಪಲ್ಲಿ ಇರಬೇಕಾದ್ರೆ ಫಸ್ಟ್ ಕನ್ನಡ ಸಿನಿಮಾ ಮಾಡಬೇಕು ಅಂತ ಬಂದಿದ್ದು ಆಸೆ ಆಗಿದ್ದೇನೆ. ಕೆಲವು ಹೊಸ ಡೈರೆಕ್ಟರ್ಸು ಹೊಸ ಥರ ಸಿನಿಮಾ ಮಾಡ್ತಾ ಇರೋದ್ರಿಂದ, ಈಗ ಹೇಮಂತ್ ರಾವ್ ಅವ್ರದ್ದು ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು ಆಗಲಿ, ಲೂಸಿ ಆಗಲಿ, ಎಲ್ಲ ಯಂಗ್ ಡೈರೆಕ್ಟರ್ಸ್ಗೆ ಒಂದು ಹೊಸ ಥರ ಕತೆಗಳು ಮಾಡ್ಬೋದು, ನಾವು ಎಂಟರ್ಟೈನಿಂಗ್ ಆಗಿ ಹೊಸದಾಗಿ ಒಳ್ಳೆ ಕತೆಗಳು ಮಾಡ್ಬೋದು ಅನ್ನೋ ಒಂದು ಪ್ರೋತ್ಸಾಹ ಕೊಟ್ಟಿದ್ದೇನೆ ಆ ಥರ ಮೂವಿಗಳು. ಸೊ ವಿ ಆರ್ ಹಿಯರ್ ಕರೆಂಟ್ಲಿ ಓನ್ಲಿ ಬಿಕಾಸ್ ಆಫ್ ದ್ಯಾಟ್. ಈಗ ಕ್ಯಾರೆಕ್ಟರ್ ಏನು ಬೇರೆ ಇದೆ, ಬಟ್ ದ ಸ್ಟೋರಿ ಇಸ್ ಇನ್ ಎವ್ರಿ, as he said, it has evolved so much, and in every time it's changed, it's gotten better and better. So yeah, I'm really glad that I'm here. It's a great team, a great, very strong technical team. Third time with Nakul, Abhyankar, and yeah, finally we are here. Sorry? ಸೊ ನನಗೆ ತುಂಬ ಭಯ ಆಗ್ತದೆ, ನಾನು ಏನು ರಿವೀಲ್ ಮಾಡಬಾರ್ದಂತ. ಬಟ್ ಹಾಂ, ನಾನು ಒಂದು ರೀತಿ ನಿದ್ರಾದೇವಿ ಪಾತ್ರ. ಸರ್ ಅವರಿಬ್ರು ಕನೆಕ್ಟ್ ಮಾಡುವಂಥ ಒಂದು ಕಾಮನ್ ಕ್ಯಾರೆಕ್ಟರ್ ಆಗಿರ್ತಾರೆ. ಇವ್ರ ಪಾತ್ರ ಆ್ಯಕ್ಚುಲಿ ತುಂಬ ಕ್ರೂಷಿಯಲ್ ಜಾಗದಲ್ಲಿ ಬರೋದ್ರಿಂದ ಇವ್ರ ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವಾಗ. ಬಟ್ ಶಿ ಈಸ್ ದ ಕನೆಕ್ಟಿಂಗ್ ಫ್ಯಾಕ್ಟರ್ ಬಿಟ್ವೀನ್ ಪ್ರವೀರ್ ಆಮೇಲೆ ಶೈನ್ ಲೈಫಲ್ಲಿ ಏನಿದೆ, ಶಿ ಇಸ್ ದ ಕನೆಕ್ಟಿಂಗ್ ಫ್ಯಾಕ್ಟರ್. ಸೊ ಅದೇ, ಆಸ್ ಯು ಸೆಡ್, ನಾವು ಟ್ರಾಮಾ ಬಾಂಡಿಂಗ್ ಬಗ್ಗೆ, ದಿಸ್ ಫಿಲ್ಮ್ ಇಸ್ ಅಬೌಟ್ ಟ್ರಾಮಾ ಬಾಂಡಿಂಗ್, ಆ್ಯಂಡ್ ಈ ಕ್ಯಾರೆಕ್ಟರ್ ಹೆಂಗೆ ಆ ಪಾರ್ಟಲ್ಲಿ ರೋಲ್ ಪ್ಲೇ ಮಾಡ್ತಾರೆ, ಇಟ್ಸ್ ಅಬೌಟ್ ದ್ಯಾಟ್. ಇಟ್ಸ್ ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಲಕ್ಕಿ. ತುಂಬ ಬೇರೆ ಬೇರೆ ಥರ ಪಾತ್ರಗಳು ನನಗೆ ಸಿಗ್ತಾ ಇದೆ ಮಾಡೋಕ್ಕೆ, ತುಂಬ ಇಂಟ್ರೆಸ್ಟಿಂಗ್. ಹಂಗೆ ಫಸ್ಟ್ ಟೈಮ್ ಅವ್ರು ನರೇಷನ್ ಕೊಟ್ಟಾಗ, ವೆನ್ ಅವ್ರು ನಿದ್ರಾದೇವಿ ಅಂತ ಹೇಳಿದಾಗ, ಐ ವಾಸ್ ಲೈಕ್, I couldn't imagine myself, but now like heng martin anta gottillilla, but ha iga we have figured something out and hoping it comes out well. Neevu Nidra Devi alla oh nana illa nange chenagi nide barute. But one avaru ಏನು ಹೇಳಿದೆ, that's correct. Like ನಮಗೆ ಜಾಸ್ತಿ ಏನಾದ್ರೆ ಪ್ರಾಬ್ಲಮ್ಸ್ ಇದೆ, ಏನಾದ್ರೆ ಟ್ರಾಮಾ ಇದ್ರೆ, all of us get affected, ನಮ್ಮ ನಿದ್ದೆ ಅಫೆಕ್ಟ್ ಆಗುತ್ತೆ. ಸೊ ಅದು ಒಂದು ಫ್ಯಾಕ್ಟರ್ ಇದೆ ಫಿಲ್ಮಲ್ಲಿ. ಐ ಫೀಲ್ ಲೈಕ್ ಎವ್ರಿಬಡಿ ವಿಲ್ ಕನೆಕ್ಟ್. ಯಾಕಂದ್ರೆ ಎಕ್ಸಾಮ್ಸ್ ಆಗಲಿ, ಇಲ್ಲಾದ್ರೆ ಯಾವುದಾದ್ರೆ ಟೆನ್ಷನ್ ಇದ್ರೆ ನಮಗೆ ನಿದ್ದೆ ಬರಲ್ಲ. ಸೊ ದಟ್ಸ್ ಸಮಥಿಂಗ್, ದಟ್ಸ್ ಅ ವೆರಿ ಕನೆಕ್ಟಿಂಗ್ ಫ್ಯಾಕ್ಟರ್ ಇನ್ ದ ಫಿಲ್ಮ್. ನೀನಲ್ಲಿ ಏನು ಮಾಡಿದ್ರಲ್ಲ, ದಟ್ ಐಡ್ ರಿಯಲಿ ಇಂಪ್ರೆಸ್ ಮಿ ಅ ಲಾಟ್. ವೈಭವ್ ಇಸ್ ಮೈ ಫ್ರೆಂಡ್ ಫ್ರಮ್ ಫಿಲ್ಮ್ ಸ್ಕೂಲ್, and when we were casting her, I really liked her as an actor. So I was in touch with her for short film, but mainly nange Praveerna meet aadmele he can really suit the character anta. I had a script and he was also looking for hosa tara cinemagalna ಮಾಡೋದಕ್ಕೆ ಅವರುನು ತುಂಬಾ ಹುಡುಕ್ತಾ ಇದ್ರು. ಸೊ ಆ ಸ್ಕ್ರಿಪ್ಟ್ಗೆ ಆಮೇಲೆ ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್ ಮ್ಯಾಚ್ ಆಯಿತು. ಸೊ ಸುಮಾರು ಒಂದು ವರ್ಷದಿಂದ ವಿ ಟ್ರಾವೆಲ್ ಟುಗೆದರ್ ಪ್ರವೀರ್ ಜೊತೆ. ಆಮೇಲೆ ಬೇರೆ ಕಾಸ್ಟಿಂಗ್ ಅಂತ ಬಂದರೆ ಶೈನ್ ಶೆಟ್ಟಿ ಅವರು ನಮಗೆ, ವಿ ವರ್ ಆ್ಯಕ್ಚುಲಿ ಸರ್ಚಿಂಗ್ ಫಾರ್ ಸಮ್ಮನ್ ಹೂಸ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಸ್ವಲ್ಪ ಬ್ಯಾಡ್ ಆ್ಯಸ್ ಅಂತ ಏನು ಕರಿತೀವಲ್ಲ, ಆ ಥರ ಒಂದು ಬ್ಯಾಡ್ ಆ್ಯಸ್ ವೈಬ್ ಬೇಕಾಗಿತ್ತು ಒಂದು ಸ್ವಲ್ಪ. ಸೊ ಆ ರೀತಿನಲ್ಲಿ ಈಸ್ ಅ ವೆರಿ ಗುಡ್ ಪರ್ಫಾರ್ಮರ್ ಅಂತಲೂ ನಂಗೆ ತುಂಬ ಅನ್ನಿಸ್ತು. ಲೈಕ್ ಐ ಹ್ಯಾವ್ ಸೀನ್ ಸಮ್ ಪರ್ಫಾರ್ಮೆನ್ಸಸ್ ಆಫ್ ಶೈನ್ ಅಪಾರ್ಟ್ ಫ್ರಮ್ ಕಾಂತಾರ ಬಿಟ್ಟು ಬೇರೆದ್ರಲ್ಲೂ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನನಗೆ. ಐ ರಿಯಲಿ ಲೈಕ್ ಹಿಮ್. ಆಮೇಲೆ ಇವ್ರು 3 ಜನ ಬಿಟ್ಟು ನಮ್ಮದು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ನಲ್ಲಿ ಶ್ರೀವತ್ಸ ಇದ್ದಾರಲ್ಲ, ಅವರೊಂದು ಸಪೋರ್ಟಿಂಗ್ ರೋಲ್ ಇದೆ. ಸುಧಾರಾಣಿ ಮ್ಯಾಮ್ ಇದ್ದಾರೆ, ಆಮೇಲೆ ನಮ್ಮ ಕೆ ಶ್ರೀಧರ್ ಸರ್ ಇದ್ದಾರೆ. ಸೊ ಸಪೋರ್ಟಿಂಗ್ ಕಾಸ್ಟ್ ಕ್ವೈಟ್ ಪ್ಯಾಕ್ಟ್. ಭಾವನಾ ರಾವ್ ಅವರನ್ನು ಒಂಥರ ಕಮ್ ಬ್ಯಾಕ್ ಮಾಡ್ತಾರೆ. ಗಾಳಿಪಟ ಹೀರೋಯಿನ್ ಇದಾರಲ್ಲ, ಸೊ ಅವರು ಕೂಡ ಇದರಲ್ಲಿ ಈ ಫಿಲ್ಮಲ್ಲಿ ಒಂಥರ ಒಂದು ಕಮ್ ಬ್ಯಾಕ್ ಥರ ಮಾಡ್ತಾರೆ. ಒಂದು ಕ್ಯಾರೆಕ್ಟರ್, ಒಂದು ತುಂಬ ಸಿಗ್ನಿಫಿಕೆಂಟ್ ಕ್ಯಾರೆಕ್ಟರ್ ಇದೆ ಅವ್ರದ್ದು. ಅವೆರಡು ಆಲ್ಮೋಸ್ಟ್ ರಿಲೀಸ್ ಆಗುವಂಥ ಸ್ಟೇಜಸಲ್ಲಿ ಇದ್ದಾವೆ.
ನಮಗೆ ಸುಮಾರು ನಿದ್ರಾ ದೇವತೆ ಪಿಕ್ಚರ್ ಇದು ಒಂದು ಬಂದಿದ್ದು 1 ವರ್ಷದಿಂದಲೇ ಬಂದಿತ್ತು. ನಮಗೆ ಕನ್ಫ್ಯೂಷನ್ ಇತ್ತು, ಇದೇನಪ್ಪ ಹೆಸರು ಕೇಳಿದ್ರೆ ಜನ ಏನಂತ ಒಪ್ಕೋತಾರೆ, ಹೇಗೆ ಏನು ಅನ್ನೋ. ಆಮೇಲೆ ಅದ್ರ ಬಗ್ಗೆ ಸ್ಟೋರಿ ಇನ್ನೊಂದು ಮತ್ತೊಂದು ಕೇಳಿದಾಗ ಆಮೇಲೆ ನಮ್ಮ ಜಯರಾಮ್ ಅವರು ಇಲ್ಲ, ಮತ್ತು ನಮ್ಮ ಪ್ರವೀಣ್ ಶೆಟ್ಟರು ಸಮೇತ ತುಂಬ ಚೆನ್ನಾಗಿದೆ, ಇಲ್ಲ ಇದು ಮಾಡಿ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ನಮ್ಮ ಡೈರೆಕ್ಟರ್ ಮಾತ್ರ ನಮಗೆ ಕಳೆದ 1 ವರ್ಷದಿಂದನೂ ನಮ್ಮ ಜೊತೆಲೇ ಕೆಲಸ ಮಾಡ್ತಾಯಿದ್ರು, ಜೊತೆಲಿ ಇದ್ದರು. ಈ ಥರ ಚೆನ್ನಾಗಿದೆ ಸರ್, ಚೆನ್ನಾಗಿದ್ದಾರೆ ಸರ್. ಅದಕ್ಕೆ ನಾವು ಒಂದು ಸುಮಾರು ನಮ್ಮ 2 ಮೂವಿಗಳು ಫೈನಲೈಸ್ ಆದಮೇಲೆ ಸುಮಾರು 3 ತಿಂಗಳು ಗ್ಯಾಪ್ ಕೊಟ್ಟ ಮೇಲೆ ಈ ಒಂದು ಮೂವಿಗೆ ಕೈ ಹಾಕಿದ್ವಿ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಮಾಧ್ಯಮದ ಪಬ್ಲಿಸಿಟಿ ಬಹಳ ಇಂಪಾರ್ಟೆಂಟು. ಯಾಕೆಂದರೆ ನೀವೇನು ಇದು ಮಾಡ್ತೀರೋ ಜನಗಳಿಗೆ ಅದು ಮೈಂಡಲ್ಲಿ ಹೊಟ್ಟೋಗುತ್ತೆ. ಇದು ಚೆನ್ನಾಗಿದೆ ಅಂತ ಬಿಟ್ಟು ನೀವೆಲ್ಲ ಕೊಟ್ಟರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಆ ಥರ ಈ ರೀತಿ ಒಂದು ಇರೋದ್ರಿಂದ ನೀವೆಲ್ಲರ ಸಹಕಾರ ಬೇಕು. ಇದಕ್ಕೆ ನಮ್ಮ ಪ್ರವೀಣ್ ಶೆಟ್ಟರು ರಾತ್ರಿ ಆಗಲೂ ಅವರು ಮಾಡ್ತಾರೆ, ಅವ್ರಿಗೆ ಅವ್ರದ್ದೇ ಆದಂಥ ಒಂದು ವರ್ಚಸ್ಸಿದೆ, ಅವ್ರದ್ದೇ ಆದಂಥ ಒಂದು ವ್ಯವಸ್ಥೆಗಳಿದೆ, ಆ ಮುಖಾಂತರ ಅವ್ರು ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರ ತಮ್ಮೆಲ್ಲರಿಗೂ ಸಮೇತ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೋಗಿ ಫಿಲ್ಮ್ ಸ್ಕೂಲ್ನಲ್ಲಿ ಕಲ್ತ್ಕೊಂಡ್ಮೇಲೆ ಐ ವಿಲ್ ಬೀನ್ ದೇರ್. ನನ್ನ ಜರ್ನಿ ಅಂತಂದರೆ ಇವ್ರ ಜೊತೆನೇ ಇಂಜಿನಿಯರಿಂಗ್ ಕಾಲೇಜ್ ಟೈಮ್ ಆದಮೇಲಿಂದ ಶಾರ್ಟ್ ಫಿಲ್ಮ್ ಮಾಡಿಕೊಂಡು ಅಲ್ಲಿ ಇದ್ಕೊಂಡು ನೆಟ್ಫ್ಲಿಕ್ಸು ಹಾಲಿವುಡ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರೋದು. ಮೇಲಿ ವರ್ಕಿಂಗ್ ಆಸ್ ಕ್ಯಾಮ್ರಾ ಆಪ್ರೇಟರ್ ಆ್ಯಂಡ್ DOP. ಈಗ ಅಲ್ಲೇ ಇರ್ತಾ ಇರೋದು, ಪ್ರಾಗ್, ಯುರೋಪ್. ಎಸ್, ಥ್ಯಾಂಕ್ ಯು. ಮಾಡಿದಾಗಲೇ ಆ ಥ್ರೆಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಎಷ್ಟು ರಾತ್ರಿ ನಿದ್ದೆ ಮಾಡಲಾರ್ದೆ ಎತ್ಕೊಂಡಿದ್ದೆ ಮ್ಯೂಸಿಕ್ ಮಾಡಬೇಕು ಅಂತ ಗೊತ್ತಿಲ್ಲ ಈಗ. ಸೊ ನೀವು ಇನ್ಸೋಮ್ನಿಯಾ ಬಗ್ಗೆ ಕೇಳಿದ್ರಿ, ಯಾರು ಗೊತ್ತಿಲ್ಲ, ನಾನು ಸರ ಗ್ಯಾರಂಟಿ ಇನ್ಸೋಮ್ನಿಯಾಕ್ ಆಗ್ಬಿಡ್ತೀವಿ ಪಿಕ್ಚರ್ ಮಾಡುವಾಗ, ಮ್ಯೂಸಿಕ್ ಮಾಡುವಾಗ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಥೆ. ಒಂದು ಟಿಪಿಕಲ್ ಕಮರ್ಷಿಯಲ್ ಫಿಲ್ಮ್, ಲವ್ ಸ್ಟೋರಿ ಅದೆಲ್ಲ ಬಿಟ್ಟು ಬೇರೆ ಸೊಸೈಟಿಯಲ್ಲಿ ಏನು ಇದೆ ಈಗ ನಮ್ಮ ಮುಂದೆ, ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ಇನ್ಸೋಮ್ನಿಯಾಕ್ಸು. ನಾನೊಂದು ವ್ಯಕ್ತಿನ ನೋಡಿದೆ ನನ್ನ ಲೈಫಲ್ಲಿ, ಅವ್ರಿಗೆ ನಿದ್ದೆ ಮಾಡೋದ್ರೆ ತುಂಬ ಕಷ್ಟ ಆಗ್ತಿತ್ತು. ಅವ್ರನ್ನ ನೋಡಿಬಿಟ್ಟು ಒಬ್ಬ ಮನುಷ್ಯನಿಗೆ ನಿದ್ದೆ ಅಂದರೆ ಎಷ್ಟು ಮುಖ್ಯ, ನಿದ್ದೆ ಮಾಡೋಕ್ಕೆ ಏನೇನು ಮಾಡ್ತಾರೆ ಜನರು, ಆ ನಿದ್ದೆ ಬರಲಾರ್ದೆ ಎಷ್ಟು ಒದ್ದಾಡ್ತಾರೆ ಅಂತ ನಾನು ನೋಡಿದ್ದೀನಿ ನನ್ನ ಕಣ್ಣಾರೆ. ಸೊ ಅದರಿಂದಾಗಿ ಐ ಥಿಂಕ್ ಅವೇರ್ನೆಸ್ಸು ಗೊತ್ತಾಗುತ್ತೆ ಜನರಿಗೆ. ನನ್ನ ಕಥೆ ಗೊತ್ತಿಲ್ಲ, ಬಟ್ ಈ ಪಿಕ್ಚರ್ ನೋಡಾದ್ಮೇಲೆ ಇನ್ಸೋಮ್ನಿಯಾಕ್ಸ್ ಬಗ್ಗೆ ಗೊತ್ತಾಯ್ತು, ತಿಳ್ಕೊತಾರೆ ಜನರು, ಒಂದು ಐಡಿಯಾ ಬರುತ್ತೆ. ಸೊ ಹಾಗೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್. ಕನ್ನಡ ಚಲನಚಿತ್ರಕ್ಕೆ ಒಂದು ತುಂಬ ಹೊಸ ಕಥೆಯನ್ನು ನೀಡ್ತಾ ಇದ್ದಾರೆ ಸರಾಗ್ ಅವರು. ಹಾಗೂ ನಂಗೆ ತುಂಬ ಖುಷಿ ಆಗ್ತಾ ಇದೆ, ಸರ್ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪಿಕ್ಚರ್ ತುಂಬ ಚೆನ್ನಾಗಾಗಬೇಕು, ಎಲ್ಲೂ ಕಾಂಪ್ರಮೈಸ್ ಮಾಡಲಾರ್ದೆ ಚಿತ್ರವನ್ನು ಮಾಡಬೇಕು ಅಂತ. ಹಾಗೂ ಪ್ರವೀರ್ ಅವರು ಇರೋರು, ಶೈನ್ ಶೆಟ್ಟಿ ಮತ್ತು ರಿಷಿಕಾ ಅವ್ರ ಜೊತೆ ಅವರು ಲೀಡ್ ಕ್ಯಾರೆಕ್ಟರ್ಸಲ್ಲಿ ಇದ್ದಾಗ ವೆರಿ ವೆರಿ ಸ್ಟ್ರಾಂಗ್ ಆನ್ ಸ್ಕ್ರೀನ್. ಅವ್ರು ಆ್ಯಕ್ಟಿಂಗ್ ಮಾಡಾದ್ಮೇಲೆ ಫುಟೇಜ್ ಬಂದಮೇಲೆ ನಂಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದು ತುಂಬ ಖುಷಿ ಆಗುತ್ತೆ ಅಂತ ನಂಗೆ ಆಲ್ರೆಡಿ ಗೊತ್ತಿದೆ. ಸೊ ಐಮ್ ರಿಯಲಿ ಎಕ್ಸೈಟೆಡ್ ಫಾರ್ ದಿಸ್ ಪ್ರಾಜೆಕ್ಟ್. ಹಾಗೂ ಅಜಯ್ ಅವರು ಆನ್ ಬೋರ್ಡ್ ಇರೋದು ಇಟ್ಸ್ ಅ ಗ್ರೇಟ್ ಬ್ಲೆಸ್ಸಿಂಗ್ ಅನ್ಸುತ್ತೆ ನಮ್ಮ ಪ್ರಾಜೆಕ್ಟ್ಗೆ. ನಿಮ್ಮ ಸಹಾಯ ಪ್ರೋತ್ಸಾಹ ನಮಗೆ ನಮ್ಮ ಜೊತೆ ಇದ್ದರೆ ಈ ಚಲನಚಿತ್ರ ಇನ್ನೂ ದೊಡ್ಡ ರೀತಿಯಲ್ಲಿ ಬೆಳಿಬೋದು ಅಂತ ಆಶಯಿಸ್ತೀನಿ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆ್ಯಂಡ್ ನಮಗೂ ಕೂಡ. ಹಾಗೂ ಎಲ್ರಿಗೂ ಧನ್ಯವಾದಗಳು. ಸ್ಕ್ರಿಪ್ಟ್ ಪ್ರಕಾರ ಅದು ಪಿಕ್ಚರ್ ಮಾಡ್ತಾ ಮಾಡ್ತಾ ಜಾಸ್ತಿ ಆಗುತ್ತೆ, ನನಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಸೊ ಸದ್ಯಕ್ಕೆ ವಿ ಆರ್ ಸ್ಟಾರ್ಟಿಂಗ್ ವಿತ್ 2 ಸಾಂಗ್ಸ್ ಹಾಗೆ. ಸೊ ಮತ್ತೆ ಮೇನ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಓರಿಯೆಂಟೆಡ್ ಆಗೇ ಇರುತ್ತೆ ಇದು. ಹಾಡುಗಳು ಮೇ ಬಿ ಆ ಸಿಚುವೇಶನ್ಗೆ ತಕ್ಕಂತೆ ಒಂದು ಹಾಡು ಮಾಡಬೇಕು ಅಂದ ತಕ್ಷಣ ಮೇ ಬಿ ಇನ್ನೊಂದು 2-3 ಹಾಡುಗಳು ಹುಟ್ಬೋದು. ಬಟ್ ಈಗ ಸದ್ಯಕ್ಕೆ ಅವ್ರ ಸ್ಕ್ರಿಪ್ಟಲ್ಲಿ ಇರೋದು 2 ಹಾಡುಗಳು ಹಾಗೆ. ಬಂದಿದ್ರು ಸ್ಟೋರಿ ತೊಗೊಂಡು ಬಂದಾಗ ಸ್ಟೋರಿ ನರೇಟ್ ಮಾಡೋದ್ರ ಮೇಲೆ ನಾನು ಕೇಳಿದೆ, ಭಾಳ ಅದ್ಭುತವಾಗಿದೆ. ಈಗ ನಾವು ಇಂಡೈರೆಕ್ಟಾಗಿ ಅನೇಕ ಚಲನಚಿತ್ರಗಳಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀನಿ. ಇವತ್ತು ಅನೇಕ ಭರವಸೆ ಡೈರೆಕ್ಟರ್ನ, ನಟರನ್ನ ಕನ್ನಡ ಚಿತ್ರರಂಗ ಕೊಡ್ತಾ ಇದೆ. ಬಹುಶಃ ಮುಂದಿನ ಸಾಲಿನಲ್ಲಿ ಈ ಟೀಮು ನಿಲ್ಬೋದು ಅಂತ ನಾನು ನೆನೆಸ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್. ಟೈಟ್ಲ್ ಅಂತೀರಾ, ಇದು ಪ್ರಸಕ್ತಕ್ಕೆ ಸ್ವಲ್ಪ ಸೂಟ್ ಆಗಿದೆ. ಸರ್ಕಾರ 60-40 ಅಂದರೆ ಇದು 70-30 ಒಂದು ಕನ್ನಡಕ್ಕೆ ಜಾಸ್ತಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಪ್ರವೀಣ್ ಶೆಟ್ಟಿ ತಂಡದವರು. ಒಂದು ಎರಡನೇದು ಈ ನಿದ್ರಾದೇವಿ ನೆಕ್ಸ್ಟ್ ಡೋರ್, ಇದು ನಮ್ಮ ಉದ್ಯಮದ, ನಮ್ಮ ಹೋಟ್ಲು ಉದ್ಯಮದ ಕಾರ್ಮಿಕರನ್ನ ಹಿಡಿದು ಇವತ್ತು ಯಾವುದು IT ಸೆಕ್ಟರ್ನ ಟೆಕ್ಕಿಗಳಿಗೆ ಕೊಂಡಿ ಅನ್ನೋ ಥರ ಇತ್ತು.
ಯಾಕಂದರೆ ಹಿಂದಿನ ದಿನಗಳಲ್ಲಿ ನಮ್ಮ ಹೋಟ್ಲ್ಗಳು ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ಕೆಲಸ ಪ್ರಾರಂಭ ಮಾಡಬೇಕಾಗಿತ್ತು. ಆವಾಗ ಅವನು ಹೇಳಬೇಕಾಗಿತ್ತು ನಿದ್ದೆನ ಪಕ್ಕದ ಡೋರಿ ಬಿಟ್ಟು ಕೆಲಸಕ್ಕೆ ಬಾ ಅಂತ. ಇವತ್ತು ಟೆಕ್ಕಿಗಳು ರಾತ್ರಿ ಎಲ್ಲ ಕೆಲಸ ಮಾಡೋಕ್ಕಾಗಿರೋದ್ರಿಂದ ಕೆಲಸ ಮಾಡ್ತೇವರು ಮಧ್ಯೆ ನಿದ್ದೆ ಬಂದ ಪಕ್ಕದ ಕೋಣೆ ಹೋಗಿ ವಿಶ್ರಾಂತಿ ತಗೊಂಬ ಅನ್ನೋ ರೀತಿಲಿದೆ. ಈ ಒಂದು ಪ್ರಯತ್ನವನ್ನು ಅಂದರೆ ಐ ಥಿಂಕ್ ಪ್ರವೀರ್ ಈಗ ಕನ್ನಡದ ಟೈಟಲಲ್ಲಿ ಪ್ರಶಸ್ತಿಯನ್ನು ಕೊಟ್ಟು ಈ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಯುವಕರಿದ್ದಾರೆ ನಮ್ಮ ಹೋಟೆಲ್ ಉದ್ಯಮಕ್ಕೆ. ನನ್ನವರ ತಂದೆ ಹೆಸರು ತಗೊಳ್ಳೋದು ಸರಿ ಗೊತ್ತಿಲ್ಲ. ಪ್ರವೀಣ್ ಶೆಟ್ಟಿಯವರು, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಯವರು ನಮ್ಮ ಉದ್ಯಮಕ್ಕೆ, ನಮ್ಮ ಉದ್ಯಮಿಗಳಿಗೆ ಹಾಗೆ ಉದ್ಯೋಗಿಗಳಿಗೆ, ಕೆಲಸಗಾರರಿಗೆ ಬೆನ್ನೆಲುಬಾಗಿದ್ದವರು. ಅವ್ರ ಪುತ್ರ ಈ ಸಿನಿಮಾವನ್ನು ಮಾಡ್ತಿದ್ದಾರೆ. ನಮ್ಮ ಹೋಟ್ಲು ಉದ್ಯಮ ಸಂಪೂರ್ಣವಾಗಿ ಪ್ರವೀಣ್ ಶೆಟ್ಟಿ ಜೊತೆಗಿರುತ್ತೆ. ಈ ಯುವ ತಂಡಕ್ಕೆ ಶುಭವಾಗಲಿ ಅಂತ ನಾನು ಶುಭಾಶಯವನ್ನು ನಮ್ಮ ಉದ್ಯಮದ ಪರವಾಗಿ ಕೊಡ್ತೇನೆ. ನಮಸ್ಕಾರ. ಇದು ಒಂದು ಡಿಫ್ರೆಂಟ್ ಇದಿದೆ. ಆಮೇಲೆ ಒಳ್ಳೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಕ್ಯಾರೆಕ್ಟರ್ಗೆ. ಈ ಶೈನ್ ಕ್ಯಾರೆಕ್ಟರು ಮತ್ತು ನನ್ನ ಕ್ಯಾರೆಕ್ಟರ್ ಸುತ್ತ ಕತೆ ನಡೆಯುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ಥರ ಟ್ರೈ ಮಾಡ್ತಾ ಇದ್ದೀವಿ ಸರ್. ಸುಮಾರು ದಿನ ನಿದ್ದೆ ಬಿಟ್ಟು ಮೆಥಡ್ ಆ್ಯಕ್ಟಿಂಗ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಆದರೆ ನಮ್ಗೆ ನಾಳೆ ಶೂಟಿಂಗ್ ಮಾಡಬೇಕಾದ್ರೆ ಕಷ್ಟ ಆಗೋಗ್ಬಿಡ್ಬೋದು ಅಂತ ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳಿಸಿ ಚೆನ್ನಾಗಿ ನಿದ್ದೆ ಮಾಡಿಸಿದ್ದೀವಿ. ಎಕ್ಸ್ಟ್ರೀಮ್ಲಿ ಡೆಡಿಕೇಟೆಡ್, ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್. ಲೈಕ್ ಯು ಕ್ಯಾನ್ ಮಾರ್ಕ್ ಮೈ ವರ್ಡ್ಸ್. ಐ ಥಿಂಕ್ ಇನ್ ದ ಕಮ್ಮಿಂಗ್ ಡೇಸ್ ನಮ್ಮ ಇಂಡಸ್ಟ್ರಿನಲ್ಲಿ ಆ್ಯಕ್ಟಿಂಗ್ ಚೆನ್ನಾಗಿ ಬರೋವಂಥ ಸ್ಟಾರ್ಸು ಇವ್ರ ಏಜ್ ಗ್ರೂಪಲ್ಲಿ ತುಂಬ ಕಡಿಮೆ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ದಟ್ ಹಿ ಈಸ್ ಗೋಯಿಂಗ್ ಟು shine in the coming days. You'll see that he is going to be a performing star in the coming days. ಗತಿಗೆ